ಸಚಿವ ಸ್ಥಾನದ ರೇಸ್ನಲ್ಲಿ ಬಾಗಲಕೋಟೆಯ ಹಿರಿಯ ಶಾಸಕ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ ಜೆಟಿ ಪಾಟೀಲ್. 4 ಬಾರಿ ಶಾಸಕರಾಗಿದ್ದಾರೆ ಜೆಟಿ ಪಾಟೀಲ್. ಅವರಿಗೆ ಸಿಗುತ್ತಾ ಸ್ಥಾನ? ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಜಿಟಿ ಪಾಟೀಲ್ 4 ಬಾರಿ ಎಂಎಲ್ಎ ಆದವರು. ಸಮುದಾಯದ ಮುಖಂಡರಿಂದ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿಕೊಳ್ಳಲಾಗಿದ್ದು, ಇನ್ನು ಜೆಟಿ ಪಾಟೀಲ್ ಈಗಾಗಲೇ ಕ್ಷೇತ್ರದ ಮೇಲೆ ಬಿಗಿ ಹಿಡಿತವನ್ನ ಹೊಂದಿದ್ದಾರೆ. ಹಾಗಾಗಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೆಟಿ ಪಾಟೀಲ್ 4 ಬಾರಿ ಎಂಎಲ್ಎ ಆದಂಥವರು, ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನಕ್ಕೋಸ್ಕರ ಬೇಡಿಕೆ ಇಡ್ತಾ ಇರುವಂಥದ್ದು. ಸಚಿವ ಸ್ಥಾನಕ್ಕೆ ಜೆಟಿ ಪಾಟೀಲ್ ಕಸರತ್ತನ್ನು ನಡೆಸ್ತಾ ಇದ್ದು, ಎಷ್ಟು ಮಟ್ಟಿಗೆ ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಬಾಗಲಕೋಟೆಯ ನಮ್ಮ ಪ್ರತಿನಿಧಿ ರಾಜು ಅವರಿಂದ. ರಾಜು, ಬಹುಶಃ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡು ದೆಹಲಿಯತ್ತ ಬೀಡು ಬಿಡ್ತಾ ಇರುವಂಥದ್ದು. ಸೊ ಹಾಗಾಗಿ ಯಾರಿಗೆ ಸಿಗಬಹುದು ಸಚಿವ ಸ್ಥಾನ, ಈ ಕುತೂಹಲವಂತೂ ಇದೆ. ಜೆಟಿ ಪಾಟೀಲ್ ಅವರಂತೂ ಈ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಿಗುತ್ತಾ ಸಚಿವ ಸ್ಥಾನ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ನಂತರದಲ್ಲೇ ಸಿಗಬೇಕು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಜೆಟಿ ಪಾಟೀಲ್ ಅವರ ಪ್ರಯತ್ನವಂತೂ ಮುಂದುವರೆದಿದೆ. ಏನು ಹೇಳ್ತೀರಿ? ಎಸ್ ವಸಂತ್, ಏನು ಈ ಸದ್ಯಕ್ಕೆ ಬಾಗಲಕೋಟೆ ಕಾಂಗ್ರೆಸ್ ಸಚಿವರ ಪಟ್ಟಿ ಕೂಡ ಈಗ ಏರ್ತಾ ಇದೆ. ಅಂದ್ರೆ ಏನು ಆರಂಭದಲ್ಲಿ ಕೂಡ ಏನು ಜೆಟಿ ಪಾಟೀಲ್ ಕೂಡ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ರು. ಇತ್ತ ವಿಜಯನಗರ ಕಾಸರಗೋಡು ಕೂಡ ಹುನಗುಂದ ಕ್ಷೇತ್ರದವರು ಕೂಡ ಇವರು ಕೂಡ ಏನು ಸಚಿವ ಸ್ಥಾನಕ್ಕೆ ಭಾರಿ ಫೈಟ್ ನಡೆಸ್ತಾ ಇರುವಂತದ್ದು. ಈಗ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿರಿಯ ಶಾಸಕರಾದಂತಹ ಜೆಟಿ ಪಾಟೀಲ್ ಕೂಡ 4 ಬಾರಿ ಕ್ಷೇತ್ರದಿಂದ ಪ್ರತಿನಿಧಿಸುವಂತದ್ದು. ಇಲ್ಲಿವರೆಗೂ 4 ಬಾರಿ ಕೂಡ ಗೆಲುವು ಸಾಧಿಸಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಒಂದು ಸಚಿವ ಸ್ಥಾನದ ಒಂದು ಗಿಟ್ಟಿಸಿಕೊಂಡಿರಲಿಲ್ಲ. ಹೀಗಾಗಿ ಏನು ಈ ಒಂದು ಉಳಿದ ಅವಧಿಗೆ ಏನು ಸಚಿವ ಸ್ಥಾನವನ್ನ ಪಡೆಯಲೇಬೇಕಂತ ಹೇಳಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಶಾಸಕ ಜೆಟಿ ಪಾಟೀಲ್ ಕೂಡ ಲಾಬಿ ನಡೆಸಿರುವಂತದ್ದು. ಇನ್ನು ಕ್ಷೇತ್ರದಲ್ಲಿ ಕೂಡ ತಮ್ಮ ಬೆಂಬಲಿಗರಾಗಿರ್ಬೋದು ಮತ್ತು ರಾಜ್ಯ ಮಟ್ಟದ ನಾಯಕರು ಮತ್ತು ರಾಷ್ಟ್ರ ಮಟ್ಟದ ನಾಯಕರವರೆಗೂ ಕೂಡ ಈ ಒಂದು ಸಚಿವ ಸ್ಥಾನವನ್ನು ನೀಡಲೇಬೇಕಂತ ಕೂಡ ಒಳಗೆ ಈಗ ಲಾಬಿ ನಡೀತಾ ಇರುವಂತದ್ದು. ಆದ್ರೆ ಬಾಗಲಕೋಟೆಯಲ್ಲಿ 2 ಅಂದ್ರೆ ಹುನಗುಂದ ಮತ್ತು ಬಾಗಲಕೋಟೆ ಬೇಡಿಗೆ ಕ್ಷೇತ್ರದ ಶಾಸಕರಂತ ಜೆಟಿ ಪಾಟೀಲ್ ಕೂಡ ಈ ಇಬ್ಬರ ಮಧ್ಯೆ ಈಗ ಫೈಟ್ ನಡೆದಿರುವಂತದ್ದು. ವಿಜಯೇಂದ್ರ ಕಾಶಪ್ಪನವರು 2 ಬಾರಿ ಆಯ್ಕೆ ಆದ್ರೆ ಈಗ ಜೆಟಿ ಪಾಟೀಲ್ ಕೂಡ 4 ಬಾರಿ ಈ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನಕ್ಕೆ ಸಚಿವ ಸ್ಥಾನವನ್ನು ಫೈಟ್ ಮಾಡ್ತಾ ಇರುವಂತದ್ದು ಕೂಡ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಅಂತ ಬಂದಾಗ ಕಳೆದ ಬೈ ಎಲೆಕ್ಷನ್ ನಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಪ್ರಮುಖ ಕಾರಣ ಮತ್ತು ಅಲ್ಲಿ ಕಾಂಗ್ರೆಸ್ ಮತ್ತಷ್ಟು ಒಂದು ಪ್ರಬಲವಾಗಿ ಬೆಳೀಲಿಕ್ಕೆ ಪ್ರಮುಖ ಕಾರಣ ಜೆಟಿ ಪಾಟೀಲ್ ಅವರ ಕೊಡುಗೆ ಕೂಡ ಇದೆ. ಸೊ ಹಾಗಾಗಿ ಜೆಟಿ ಪಾಟೀಲ್ ಅವರಿಗೆ ಈ ಬಾರಿ ಸಿಗಬೇಕು ಸಚಿವ ಸ್ಥಾನ ಅನ್ನುವಂಥ ಕೂಗು ಕೂಡ ಕಾರ್ಯಕರ್ತರಿಂದ, ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳಿಂದ ಕೂಡ ಕೇಳಿ ಬರ್ತಿರುವಂಥದ್ದು. ಬಹುಶಃ ಹೈಕಮಾಂಡ್ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಪರಿಗಣಿಸ್ತಾರ ಅವರ ಹೆಸರನ್ನ ಅಂತ? ಖಂಡಿತ ವಸಂತ್, ಏನು ಈ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಿರಿಯ ಜೀವಿ ಅಂತಂದ್ರೆ ಸುಮಾರು ವರ್ಷಗಳಿಂದ ಕೂಡ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಂಡು ನಿರಂತರವಾಗಿ ಗೆಲುವು ಅಂದ್ರೆ ಬಿಜೆಪಿಯ ಭದ್ರಕೋಟೆ ಇರತಕ್ಕಂಥ ಬಾಗಲಕೋಟೆ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆಲುವು ಸಾಧಿಸುವುದರ ಮೂಲಕ ಈ ಒಂದು ತಮ್ಮ ಕ್ಷೇತ್ರದ ಮೇಲೆ ಒಂದು ಹಿಡಿತವನ್ನು ಸಾಧಿಸಿಕೊಂಡಿರುವಂತಹ ಜೆಟಿ ಪಾಟೀಲ್ರು ಈ ಬಾರಿ ಶತಾಯಗತಾಯ ಮಾಡಿ ಆದ್ರೂ ಕೂಡ ಇವರ ಸಚಿವ ಸ್ಥಾನವನ್ನ ಪಡೆಯಲೇಬೇಕಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಸದ್ಯಕ್ಕೆ ಒಂದು ಲಾಬಿ ನಡೆಸಿರುವಂತದ್ದು. ಅಷ್ಟೇ ಅಲ್ಲದೆ ಈ ಭಾಗದ ಅಭಿವೃದ್ಧಿ ಆಗಿರ್ಬೋದು ಮತ್ತು ಪ್ರಮುಖವಾಗಿ ಈ ಒಂದು ಮುಳುಗಡೆ ಸಂತ್ರಸ್ತರ ಹೋರಾಟದಲ್ಲಿ ಮುಂಚೂಣಿಯ ನಾಯಕತ್ವವನ್ನು ವಹಿಸಿದಂತ ಯಾರಾದ್ರೂ ಅದು ಜೆಟಿ ಪಾಟೀಲ್ ಸಾಹೇಬರು. ಈ ಹಿನ್ನೆಲೆಯಲ್ಲಿ ಈ ಸಂತ್ರಸ್ತರಾಗಿರ್ಬೋದು, ಅಭಿವೃದ್ಧಿ ಪರ ಆಗಿರ್ಬೋದು ಮತ್ತು ಈ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಜೆಟಿ ಪಾಟೀಲ್ ಸಾಹೇಬರಿಗೆ ಈಗ 4 ಬಾರಿ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವುದರಿಂದ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಬಹುತೇಕವಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಚರ್ಚೆಗಳು ಕೇಳಿ ಬರ್ತಾ ಇದೆ. ವಸಂತ, ಧನ್ಯವಾದ ರಾಜು ತಮ್ಮೆಲ್ಲ ಮಾಹಿತಿಗಾಗಿ.